ಭಾರತೀಯ ಹಿಂದೂ ಕಾಯಿದೆ, ಹಿಂದೂ ಲಾ, ಅದನ್ನ ಬರೆದವರು ನಮ್ಮ ಕನ್ನಡಿಗರು ವಿಜ್ಞಾನೇಶ್ವರರು. ಇದೇ ಕಲಬುರಗಿ ಜಿಲ್ಲೆ ಮರತೂರು ಗ್ರಾಮದವರು. 900 ವರ್ಷಗಳಿಂದ ಕಲ್ಯಾಣ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ 1076ರಿಂದ 1126 ಮಧ್ಯೆ ಈ ಒಂದು ಹಿಂದೂ ಲಾ ಏನಂತಾರೆ ಅದಕ್ಕೆ ಮಿತಾಕ್ಷರ ಅನ್ನುವಂಥ ಗ್ರಂಥ ರಚನೆ ಆಯಿತು. ಆ ಗ್ರಂಥ ರಚನೆ ಮಾಡಿದಂಥ ಪುಣ್ಯಾತ್ಮ ಇದೇ ನೆಲದವನು, ಕನ್ನಡದ ನೆಲದವ್ರು ಕಣ್ರಿ. ವಿಜ್ಞಾನೇಶ್ವರರು ಅಂತ ಅವ್ರ ಹೆಸರು. ಅವರು ಬರೆದಂಥ ಜಾಗ ಬಹುಶಃ ಈ ಕಾಳಿಂಗೇಶ್ವರ ದೇವಸ್ಥಾನ. ಯಾಕೆಂತಂದ್ರೆ ಅವ್ರು ಬರೆದಿದ್ದಕ್ಕೆ ಶಾಸನ ಇದೆಯಲ್ಲ, ಇಲ್ಲಿ ನೋಡಿ ಶಾಸನ, ಆ ಶಾಸನ ಸಿಕ್ಕಿದ್ದು ಇಲ್ಲೇನೆ. ಆ ಶಾಸನ ಕಂಡಿಡಿದಿದ್ದು ಯಾರು, ಬನ್ನಿ ಒಳಗಡೆ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಕಾಳಿಂಗೇಶ್ವರ ದೇವಸ್ಥಾನ. ಕಲ್ಯಾಣ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಕಟ್ಟಿದಂತ ಕಾಳಿಂಗೇಶ್ವರನ ಗುಡಿ ಇದು. ಇಲ್ಲಿ ಶಾಸನ ಸಿಕ್ಕಿತು. ಶಾಸನ ನಮಗೆ ಸಿಕ್ಕಿತು ನೋಡಿ, ಇಲ್ಲಿ ಈ ಗೋಡೆ ಒಳಗಡೆ. ಈ ಶಾಸನವನ್ನ ಈಗ ವಿಜ್ಞಾನೇಶ್ವರ ಭವನದಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಶಾಸನ ಸಿಕ್ಕ ಜಾಗ ಇದು. ಶಾಸನ ನೋಡಿ ಇಲ್ಲಿ. ಈ ಶಾಸನ ನಮಗೆ ಹುಡುಕೊಟ್ಟಂತವ್ರು ನಮ್ಮ ದೇಶದ ಹೆಮ್ಮೆಯ ನ್ಯಾಯಾಧೀಶರಾದಂತ ರಾಮಾಜೋಯಿಸರು. 86ನೇ ಇಸ್ವಿಯಲ್ಲಿ ಮಿತಾಕ್ಷರ ಗ್ರಂಥ ಬರೆದವನು ಯಾರಪ್ಪ ಅಂತ ಹುಡುಕೊಂಡು ಕಲಬುರಗಿ ಜಿಲ್ಲೆ, ಕಲಬುರಗಿ ತಾಲೂಕು ಈ ಮರತೂರು ಗ್ರಾಮಕ್ಕೆ ಬಂದು ಇಲ್ಲಿ ಕಸ ಮತ್ತು ಧೂಳಿನಿಂದ ತುಂಬಿ ಹೋಗಿದ್ದ ಈ ಕಾಳಿಂಗೇಶ್ವರ ದೇವಸ್ಥಾನವನ್ನ ಹುಡುಕಿ ತೆಗೆದು ಇಲ್ಲಿದ್ದಂತ ಶಾಸನವನ್ನ ಶೋಧಿಸಿ ಅದನ್ನ ಓದಿಸಿ ಜಗತ್ತಿಗೆ ನಮ್ಮ ಕನ್ನಡಿಗನ, ಹೆಮ್ಮೆಯ ಕನ್ನಡಿಗನ ಪರಿಚಯ ಮಾಡಿಸ್ಕೊಟ್ಟಂತವ್ರು ಪುಣ್ಯಾತ್ಮರಾದಂತ ರಾಮಾಜೋಯಿಸರು. ಅವ್ರಿಗೊಂದು ಹೃದಯಪೂರ್ವಕ ನಮನ. ಅವರಿಂದ ನಮಗೆ, ನಾವು ಕನ್ನಡಿಗರು ನೋಡ್ರಿ, ಇಡೀ ಭಾರತಕ್ಕೆ ಕಾಶ್ಮೀರಿಂದ ಕನ್ಯಾಕುಮಾರಿ, ಗುಜರಾತ್ ಇಂದ ಬೆಂಗಾಲು, ಇದು ಇವತ್ತಲ್ಲ ಭಾರತೀಯ ಲಾ, ಭಾರತೀಯ ಏನು ಹಿಂದೂ ಲಾ ಸಂಹಿತೆ ಇವತ್ತಿಂದ ಉಪಯೋಗಿಸ್ತಾ ಇಲ್ಲ, ಸ್ವತಂತ್ರ ಭಾರತ ಬಂದ್ಮೇಲಲ್ಲ. 12ನೇ ಶತಮಾನದಲ್ಲಿ ಈ ಪುಣ್ಯಾತ್ಮ ವಿಜ್ಞಾನೇಶ್ವರರು ಬರೆದಂತ ಮಿತಾಕ್ಷರ ಅವಕ್ಕೆ ಟ್ರಾವೆಲ್ ಅಲೋಯನ್ಸ್ ಅಷ್ಟು ಇಲ್ಲದೆ ಇರೋಂಥ ಕಾಲದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿ, ಗುಜರಾತ್ ಇಂದ ಬೆಂಗಾಲ್ ಓಡಾಡೋದು ಎಷ್ಟು ಕಷ್ಟ ಆಯ್ತು. ಆದರೂ ಆ ಕಾಲದಲ್ಲೂ ಭಾರತೀಯ ಹಿಂದೂ ಕಾಯಿದೆ ಈ ಮಿತಾಕ್ಷರ ಗ್ರಂಥದ ಅನ್ವಯವೇ ನಿರ್ಣಯ ಮಾಡಲಾಗ್ತಾ ಇತ್ತು. ನಮ್ಮ ಕನ್ನಡಿಗ ವಿಜ್ಞಾನೇಶ್ವರರು ಬರೆದಂತ ಗ್ರಂಥ ಅವತ್ತು ಕಾಶ್ಮೀರಿಂದ ಕನ್ಯಾಕುಮಾರಿ, ಗುಜರಾತ್ ಇಂದ ಬೆಂಗಾಲ್ವರೆಗೆ ಪ್ರಚಲಿತದಲ್ಲಿತ್ತು. 900 ವರ್ಷಗಳಿಂದ ಪ್ರಚಲಿತದಲ್ಲಿದ್ದಂಥ ಗ್ರಂಥ ಹಿಂದೂ ಲಾ, ಹಿಂದೂ ಕಾಯ್ದೆಯನ್ನ ಬರೆದಂತ ಪುಣ್ಯಾತ್ಮ ನಮ್ಮ ಕನ್ನಡಿಗ, ನಮ್ಮ ಹೆಮ್ಮೆಯ ಕನ್ನಡಿಗ ವಿಜ್ಞಾನೇಶ್ವರ. ಅವರು ಬರೆದಂತ ಜಾಗ ಕಾಳಿಂಗೇಶ್ವರ ದೇವಸ್ಥಾನ ಮರತೂರು. ಆ ಶಾಸನ ಸಿಕ್ಕಂತ ಜಾಗ ಇದು. ಅವರು ಈ ಮಿತಾಕ್ಷರ ಗ್ರಂಥವನ್ನ ಬರೆದಾಗ ಅದನ್ನ ಓದಿಸಿದಂತ ಅವತ್ತಿನ ಕಲ್ಯಾಣ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯ ತನ್ನ ಕಿರೀಟದ ಸಮೇತ ವಿಜ್ಞಾನೇಶ್ವರರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂತ ಇತಿಹಾಸ ಬರೀತದ್ರಿ. ಎಂತ ಹೆಮ್ಮೆಯ ಕನ್ನಡಿಗ, ಎಂತ ಹೆಮ್ಮೆಯ ರಾಜ, ಎಂತ ಹೆಮ್ಮೆಯ ಕಲ್ಯಾಣ ಅಲ್ವೇನ್ರಿ. ಕಲ್ಯಾಣ ಕರ್ನಾಟಕ ರಾಜ್ಯದ ಮುಕುಟ ಮಣಿ. ಮಿತಾಕ್ಷರ ಬರೆದಂತ ವಿಜ್ಞಾನೇಶ್ವರರು ನಮ್ಮೆಲ್ಲರ